ಶ್ರೀ ಗಣೇಶಾಯ ನಮಃ. ಸೂತಪುರಾಣಿಕನು ಶೌನಕಾದಿ ಮುನಿಗಳಿಗೆ ಹೇಳುತ್ತಾನೆ, ಹೇ ಋಷಿಗಳಿರ, ಚಿತ್ತಗೊಟ್ಟು ಕೇಳಿರಿ. ಶಂಕರನ ನಾಮಸ್ಮರಣೆಯು ಎಲ್ಲಿ ಹಗಲಿರುಳು ನಡೆಯುತ್ತವೆಯೋ ಅಲ್ಲಿ ಸಂಕಟದ ಬಾಧೆಯೂ ಆಗುವುದಿಲ್ಲ. ತಿಳಿದು ಅಥವಾ ತಿಳಿಯದೆ ಹಾಸ್ಯದಿಂದಾಗಲಿ ಚೇಷ್ಟೆಗಾಗಿ ಆಗಲಿ ಯಾವ ವಿಧದಿಂದಲಾದರೂ ಶಿವನ ನಾಮಸ್ಮರಣೆವಾದರೆ ಕ್ಷಣಾರ್ಧದಲ್ಲಿ ರಾಶಿರಾಶಿಯಾಗಿದ್ದ ಪಾಪಗಳು ಸಹ ಹುಲ್ಲಿನ ಬಣವೆಗಳು ಸುಟ್ಟು ಭಸ್ಮವಾಗುವಂತೆ ನಾಶ ಹೊಂದುವವು. ಅಮೃತಪಾನವನ್ನು ತಿಳಿಯದೆ ಮಾಡಿದನು ಶರೀರವು ಅಮರವಾಗುವುದು. ಶಿವರಾತ್ರಿಯ ಮಹಿಮೆಯು ಅಧಿಕವಾಗಿರುತ್ತದೆ. ಆ ದಿವಸ ಉಪವಾಸ ಮಾಡಿ ಜಾಗರಣೆಯನ್ನು ಮಾಡಬೇಕು. ಬಿಲ್ವದಳಗಳಿಂದ ಶಿವನನ್ನು ಯಥಾಸಾಂಗವಾಗಿ ಪೂಜಿಸಬೇಕು. ಅದರಿಂದ ಆತನ ಸಹಸ್ರ ಜನ್ಮ ಪಾತಕಗಳಿದ್ದರೂ ಭಸ್ಮವಾಗಿ ಹೋಗುವವು. ಶಿವಭಕ್ತನಂತಹ ಪುಣ್ಯವಂತಹ ಮಾನವನು ಬೇರೊಬ್ಬನಿಲ್ಲ. ಪ್ರಾತಃ ಕಾಲದಲ್ಲಿ ಶಿವನ ದರ್ಶನವನ್ನು ತೆಗೆದುಕೊಂಡರೆ ರಾತ್ರಿಯ ಪಾತಕಗಳು ಭಸ್ಮವಾಗುತ್ತವೆ. 2 ಪ್ರಹರಗಳ ದರ್ಶನದಿಂದ ಪೂರ್ವಜನ್ಮದ ದೋಷಗಳು ಸುಟ್ಟು ಹೋಗುವವು. ಸಾಯಂಕಾಲದ ದರ್ಶನದಿಂದ 7 ಜನ್ಮದ ಪಾತಕಗಳು ಭಸ್ಮವಾಗುವವು. ಕಪಿಲಾಷ್ಠಿ, ಸಂಕ್ರಮಣ, ಮಹಾಲಯ, ಗ್ರಹಣ, ಪೌರ್ಣಿಮಾ ಇವುಗಳಿಗಿಂತಲೂ ಶಿವರಾತ್ರಿಯು ಶ್ರೇಷ್ಠವಾಗಿರುತ್ತದೆ. ಶಿವರಾತ್ರಿಯ ದಿವಸವು ಮೊದಲೇ ಪುಣ್ಯಕಾರಕವು. ಅದರೊಳಗೆ ಪೂಜನ, ಜಾಗರಣ, ಬಿಲ್ವಪತ್ರಾರ್ಪಣ, ರುದ್ರಾಭಿಷೇಕ ಮಾಡುವವನ ಸುಕೃತಕ್ಕೆ ಎಣೆಯೇ ಇಲ್ಲ. ವಸಿಷ್ಠ ವಿಶ್ವಾಮಿತ್ರರಂತಹ ಮುನಿಗಳು, ಸುರಗಣ, ಗಂಧರ್ವ, ಯಕ್ಷ ಕಿನ್ನರ ಮೊದಲುಗೊಂಡು ಸಕಲರು ಈ ವ್ರತವನ್ನು ನಿಯಮದಿಂದ ಬಹಳ ಪ್ರೀತಿಯಿಂದ ಆಚರಿಸಿದರು. ಈ ವ್ರತವನ್ನು ಭಕ್ತಿಯಿಂದ ಮಾಡಿದವರಿಗೆ ಅಪಾರ ಪುಣ್ಯದ ರಾಶಿಯು ದೊರೆಯುತ್ತದೆ. ಒಬ್ಬ ದುಷ್ಟವ್ಯಾಧನು ತಿಳಿಯದೆ ಈ ವ್ರತವನ್ನು ಮಾಡಿ ಕೈಲಾಸಕ್ಕೆ ಹೋದನು. ಆ ಕಥೆಯನ್ನು ಹೇಳುತ್ತೇನೆ, ಕೇಳಿರಿ. ಎಲ್ಲಾ ಮಾಸಗಳಲ್ಲಿ ಮಾಘ ಮಾಸವು ಪುಣ್ಯಕಾರಕ ಕೆಲಸಗಳಿಗೆ ಬಹುಶ್ರೇಷ್ಠವಾದುದು. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿಯ ಚತುರ್ದಶಿಗೆ ಮಾಸಶಿವರಾತ್ರಿ ಎನ್ನುವರು. ಮಾಘ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ದಶಿಗೆ ಮಹಾಶಿವರಾತ್ರಿ ಎನ್ನುವರು. ಅಖಿಲ ವ್ರತಗಳಲ್ಲಿ ಮಹಾಶಿವರಾತ್ರಿಯು ಮಿಗಿಲಾಗಿರುತ್ತದೆ. ಒಂದಾನೊಂದು ಮಹಾಶಿವರಾತ್ರಿಯ ದಿವಸ ವಿಂಧ್ಯಾದ್ರಿಯಲ್ಲಿ ಒಬ್ಬ ದುಷ್ಟ ಬೇಟೆಗಾರನು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಅರಣ್ಯದಲ್ಲಿ ಬೇಟೆಯಾಡುವುದಕ್ಕಾಗಿ ಸಂಚರಿಸುತ್ತಿದ್ದನು. ಅಲ್ಲಿ ಅವನು ಒಂದು ಶಿವಾಲಯವನ್ನು ಕಂಡನು. ಆ ದಿವಸ ಅಲ್ಲಿ ದಿಗ್ದೇಶಗಳಿಂದ ಜನರು ಶಿವನ ದರ್ಶನಕ್ಕಾಗಿ ಬಂದು ಕಾದಿದ್ದರು. ದೇವಾಲಯವು ತೋರಣಗಳಿಂದ ಶೃಂಗರಿಸಲ್ಪಟ್ಟಿತ್ತು. ಅನೇಕ ಜನರು ಪೂಜೆಯನ್ನು ಮಾಡುತ್ತಿದ್ದರು. ಶಂಭೋ ಹರಹರ ಮಹಾದೇವ ಎಂಬ ಶಬ್ದ ಗರ್ಜನೆಯು ಅಲ್ಲಿ ಒಂದೇ ಸವನೆ ಧುಮುಧುಮಿಸುತ್ತಿತ್ತು. ಕೆಲವರು ತಾಳ ಮೃದಂಗಗಳನ್ನು ತೆಗೆದುಕೊಂಡು ಸಪ್ರೇಮದಿಂದ ಶಿವಭಜನೆಯನ್ನು ಮಾಡುತ್ತಿದ್ದರು. ಅರ್ಚಕರು ಶಿವಲಿಂಗದ ಮೇಲೆ ರುದ್ರಾಭಿಷೇಕವನ್ನು ಮಾಡುತ್ತಿದ್ದರು. ಆ ಸ್ಥಳವು ಅಂದು ಕೈಲಾಸವೋ ಏನೋ ಎಂಬಂತೆ ಶೋಭಾಯಮಾನವಾಗಿ ಮನಸ್ಸಿಗೆ ಭ್ರಾಂತಿಯನ್ನುಂಟು ಮಾಡುತ್ತಿತ್ತು. ಈ ವೇಳೆಗೆ ಸರಿಯಾಗಿ ವ್ಯಾಧನು ಅಲ್ಲಿ ಬಂದು ತಲುಪಿದನು. ಅವನು ಈ ಎಲ್ಲ ರೀತಿಯನ್ನು ಕಂಡು ಕ್ಷಣಕಾಲ ಅದನ್ನೆಲ್ಲ ಅವಲೋಕನ ಮಾಡಿದನು. ದೇವಾಲಯದ ಸುತ್ತಲೂ ತಿರುಗಾಡಿ ಪ್ರದಕ್ಷಿಣೆಯನ್ನು ಹಾಕಿ ಒಳಗೆ ಹೋದನು. ಎಂಥ ಹುಚ್ಚು ಜನರಿವರು! ಸುಮ್ಮನೆ ಉಪವಾಸ ಮಾಡುತ್ತಾರೆ, ಬಾಯಿಂದ ಶಿವಶಿವ ಎಂದು ಅನ್ನುತ್ತಾರೆ. ಒಂದು ಪಾಷಾಣವನ್ನು ತಂದು ಇಟ್ಟು ಅದಕ್ಕೆ ನೀರು ಎಲೆ ಹಾಕಿ ವ್ಯರ್ಥವಾಗಿ ಶ್ರಮಗೊಳ್ಳುತ್ತಿದ್ದಾರೆ. ಇದರಿಂದ ಇವರಿಗೆ ಏನು ಪುಣ್ಯ ದೊರಕುವುದೋ ಎಂದು ಉಪಹಾಸ್ಯ ಮಾಡುತ್ತಾ ನಡೆದಿದ್ದನು. ಶಿವನಾಮ ಸ್ಮರಣೆಯನ್ನು ಕೇಳಿ ಆತನ ಮನಸ್ಸು ನಾಮ ಸಂಕೀರ್ತನೆಯಲ್ಲಿ ತಲ್ಲೀನವಾಗ ಹತ್ತಿತು. ಆತನ ಪಾಪರಾಶಿಗಳು ಕ್ಷಯವಾಗತೊಡಗಿದವು. ಸಾಯಂಕಾಲವಾದರೂ ಅಂದು ಯಾವ ಬೇಟೆಯೂ ಸಿಗದಿದ್ದರಿಂದ ಅವನಿಗೆ ಅನಾಯಾಸವಾಗಿ ಉಪವಾಸವೂ ಘಟಿಸಿತು. ಬೇಡನು ಹಾಗೆಯೇ ಅರಣ್ಯದಲ್ಲಿ ಸಂಚರಿಸುತ್ತಾ ಮುಂದೆ ಮುಂದೆ ಹೋಲಾಗಿ ಅವನಿಗೆ ಹತ್ತಿರದಲ್ಲಿ ಸರೋವರವು ಕಂಡಿತು. ಅದರ ದಂಡೆಯ ಮೇಲೆ ದೊಡ್ಡದಾದ ಒಂದು ಬಿಲ್ವ ವೃಕ್ಷವಿತ್ತು. ಆತನು ಆ ಗಿಡವನ್ನು ಏರಿ ಕುಳಿತನು. ನೀರು ಕುಡಿಯಲಿಕ್ಕೆ ಎಂದು ಯಾವುದಾದರೂ ಪ್ರಾಣಿಯು ಬಂದರೆ ಅದನ್ನು ಹೊಡೆಯಬೇಕೆಂದು ಧನುಸ್ಸಿಗೆ ಬಾಣ ಹೂದಿಕೊಂಡು ಕುಳಿತನು. ಆತನ ಕಣ್ಣೆದುರಿಗೆ ಬಿಲ್ವದಳಗಳು ಬಹಳ ದಟ್ಟವಾಗಿ ಬಂದುದರಿಂದ ಆತನಿಗೆ ಏನೂ ಕಾಣಸ ಹಾಗಾಯಿತು. ಅದಕ್ಕಾರಣ ಆತನು ತನ್ನ ಮುಂದಿನ ಟೊಂಗೆಗಳನ್ನೆಲ್ಲ ಮುರಿ ಕೆಳಗೆ ಚಿಲ್ಲಲಾರಂಭಿಸಿದನು. ಅವೆಲ್ಲ ಟೊಂಗೆಗಳು ಬುಡದಲ್ಲಿದ್ದ ಬ್ರಹ್ಮದೇವನಿಂದ ಸ್ಥಾಪಿತವಾದ ಶಿವಲಿಂಗದ ಮೇಲೆ ಬಂದು ಬೀಳಹತ್ತಿದವು. ಆ ವ್ಯಾಧನಿಗೆ ಅನಾಯಾಸವಾಗಿ ಬೇಟೆಯೂ ಸಿಗದಿದ್ದರಿಂದ ಉಪವಾಸವು, ಬೇಟೆಯನ್ನು ಹುಡುಕಿಕೊಂಡು ಕುಳಿತ ಮೂಲಕ ಜಾಗರಣೆಯು, ಬಿಲ್ವದಳಗಳನ್ನು ಕೆಳಗೆ ಚಿಲ್ಲಿದರಿಂದ ಅವು ಶಿವಲಿಂಗದ ಮೇಲೆ ಬಿದ್ದ ಮೂಲಕ ಶಿವಪೂಜೆಯೂ ಘಟಿಸಿದವು. ಅದರಿಂದ ಆತನ ಪಾಪರಾಶಿಗಳೆಲ್ಲ ಭಸ್ಮವಾಗಿ ಹೋದವು. ಈ ರೀತಿಯಿಂದ 1 ಪ್ರಹರ ರಾತ್ರಿಯೂ ದಾಟಿತು. ಆಗ ನೀರನ್ನು ಕುಡಿಯುವುದಕ್ಕಾಗಿ ಒಂದು ಚಿಗರೆಯು ಅಲ್ಲಿಗೆ ಬಂದಿತು. ಅದು ಗರ್ಭವತಿಯಾಗಿತ್ತು. ಅದು ಯಮನಂತೆ ಕುಳಿತಿದ್ದ ವ್ಯಾಧನನ್ನು ನೋಡಿ ಆತನು ಇನ್ನೂ ತನಗೆ ಬಾಣ ಹೊಡೆಯುತ್ತಾನೆಂದು ತಿಳಿದು ಹೀಗೆ ನುಡಿಯಿತು: ಹೇ ಮಹಾಪುರುಷನೇ, ನನ್ನದೇನೂ ಅಪರಾಧವಿಲ್ಲದೆ ನನ್ನ ಮೇಲೆ ಬಾಣವನ್ನು ಏಕೆ ಎಸೆಯುತ್ತಿ? ಮೇಲಾಗಿ ನಾನು ಗರ್ಭಿಣಿ ಇರುವೆನು. ನನ್ನನ್ನು ಕೊಂದರೆ ನಿನಗೆ ಬಾಲಹತ್ಯೆಯ ದೋಷ ತಟ್ಟುತ್ತದೆ.
ಒಂದು ರಥ ತುಂಬ ಜೀವಿಗಳನ್ನು ಕೊಂದರೆ 1 ಹೊತ್ತು ಕೊಂದ ಪಾತಕ ಉಂಟಾಗುವುದು. 100 ಹೊತ್ತುಗಳನ್ನು ಕೊಂದರೆ 1 ಎತ್ತು ಕೊಂದ ಪಾತಕ ಉಂಟಾಗುವುದು. ಶತವೃಷಭಗಳನ್ನು ಕೊಂದರೆ 1 ಗೋಹತ್ಯೆ ಮಾಡಿದ ಹಾಗಾಗುವುದು. 100 ಗೋಹತ್ಯೆಗಳನ್ನು ಮಾಡಿದರೆ 1 ಬ್ರಹ್ಮಹತ್ಯೆ ಆಗುವುದು. 100 ಬ್ರಹ್ಮಹತ್ಯೆಗಳಿಂದ 1 ಸ್ತ್ರೀವಧ ದೋಷ ಉಂಟಾಗುವುದು. 100 ಸ್ತ್ರೀಹತ್ಯೆ ಮಾಡಿದರೆ 1 ಗುರುಹತ್ಯೆ ಆಗುವುದು. 100 ಗುರುಹತ್ಯೆಗಳನ್ನು ಮಾಡಿದರೆ 1 ಗರ್ಭಿಣಿ ಸ್ತ್ರೀಯನ್ನು ಕೊಂದಂತೆ. ಅದಕ್ಕಾರಣ ನಿರಪರಾಧಿಯಾದ ನನ್ನನ್ನು ಕೊಂದು ಇಷ್ಟು ದೊಡ್ಡ ಪಾಪದ ಯಜಮಾನನಾಗಬೇಡ. ಆಗ ಅವನು ಅದಕ್ಕಂದನು, ನೀನು ಮೃಗರೂಪವನ್ನು ಧರಿಸಿ ಮನುಷ್ಯನಂತೆ ಆಡುವ ಮಾತುಗಳನ್ನು ಕೇಳಿ ನನಗೆ ಅತ್ಯಾಶ್ಚರ್ಯವಾಗಿರುತ್ತದೆ. ನಿನಗೆ ಇಂತಹ ಜ್ಞಾನವು ಹೇಗೆ ಪ್ರಾಪ್ತವಾಗಿರುತ್ತದೆ? ನಾನು ಇವತ್ತಿನ ದಿವಸ ಉಪವಾಸವಿರುವೆನು. ಅಲ್ಲದೆ ಮನೆಯಲ್ಲಿ ಹೆಂಡತಿ ಮಕ್ಕಳು ನಾನು ತರುವ ಬೇಟೆಯ ದಾರಿಯನ್ನು ಕಾಯುತ್ತಿರುವರು. ಆದರೆ ನಿನ್ನನ್ನು ನೋಡಿ ನನಗೆ ದಯೆಯೂ ಉಂಟಾಗಿರುತ್ತದೆ. ನಿನ್ನ ಈ ಚರಿತ್ರವನ್ನು ಕೇಳುವ ಕುತೂಹಲವೂ ನನಗಾಗಿದೆ. ಈ ವಿಷಯವನ್ನು ನನಗೆ ತಿಳಿಸು. ವ್ಯಾಧನ ಈ ಮಾತನ್ನು ಕೇಳಿ ಚಿಗರೆಯು ಆತನಿಗೆ ಹೇಳಲಾರಂಭಿಸಿತು. ಸುರಾಸುರಲು ಕೂಡಿ ಕ್ಷೀರಸಮುದ್ರವನ್ನು ಮಂಥನ ಮಾಡಿದರು. ಅದರಿಂದ 14 ರತ್ನಗಳನ್ನು ಬಹುಸಾಹಸದಿಂದ ಹೊರಗೆ ತೆಗೆದರು. ಆ ರತ್ನಗಳೊಳಗಿನ ರಂಭೆ ಎಂಬ ರತ್ನವು ನಾನಾಗಿರುತ್ತದೆ. ನನ್ನ ಸ್ವರೂಪವು ಅತ್ಯಂತ ಸುಂದರವಾಗಿದ್ದ ಮೂಲಕ ಸಕಲ ದೇವತೆಗಳು ನನ್ನನ್ನು ನೋಡಿ ಮೋಹಿತರಾಗುತ್ತಿದ್ದರು. ನನ್ನ ಗಾಯನವನ್ನು ಕೇಳುವುದಕ್ಕಾಗಿ ಸುರಾಸುರರೆಲ್ಲರೂ ಬಂದು ಕೂಡುತ್ತಿದ್ದರು. ನನ್ನ ರೂಪ, ನೃತ್ಯ, ಗಾಯನ ಕಲೆಯ ಅಭಿಮಾನದಿಂದ ನಾನು ಭ್ರಷ್ಟಳಾಗಿ ಹಿರಣ್ಯ ನಾಮಕ ರಾಕ್ಷಸನ ಬಳಿಗೆ ಹೋಗಿ ನಿಂತೆನು. ಹಾಗೂ ಆತನ ಸಹವಾಸದಿಂದ ನಾನು ಶಂಕರನ ಭಜನ ಪೂಜನಗಳನ್ನು ಬಿಟ್ಟೆನು. ಒಂದು ದಿವಸ ಆ ಅಸುರನು ಬೇಟೆಗಾಗಿ ಅರಣ್ಯಕ್ಕೆ ಹೋಗಿರುವಾಗ ನಾನು ಶಂಕರನ ದರ್ಶನಕ್ಕಾಗಿ ಕೈಲಾಸಕ್ಕೆ ಹೋದೆನು. ಆಗ, ಹೇ ಪಾಪಿಷ್ಠಳೇ, ನೀನು ಅಧಃಪತನವನ್ನು ಹೊಂದಿರುವೆ. ನೀನು ಮೃತ್ಯುಲೋಕದಲ್ಲಿ ಸಖಿಯರ ಜೊತೆಗೆ ಮೃಗರೂಪವನ್ನು ಹೊಂದುವಿ. ಹಾಗೂ ಹಿರಣ್ಯ ದೈತ್ಯನೂ ಕೂಡ ಮೃಗನಾಗಿ ನಿಮ್ಮ ಜೊತೆಗೆ ರಾಕ್ಷಸನಾಗುವನು. ಹೀಗೆ ಶಂಕರನು ನನಗೆ ಶಾಪವನ್ನು ಕೊಟ್ಟನು. ಆಗ ನಾನು ಶಂಕರನ ಪ್ರಾರ್ಥನೆಯನ್ನು ಮಾಡಿದೆನು. ಹೇ ಶಂಭುವೆ, ನೀನು ಅನಾಥನಾಥನು, ದೀನ ರಕ್ಷಕನು, ಪರಮ ದಯಾಳು. ನಾನು ನಿನ್ನನ್ನು ನಂಬಿ ನಿನ್ನ ದರ್ಶನಕ್ಕೆ ಬಂದೆನು. ನಮ್ಮ ಅಪರಾಧಗಳು ಪರ್ವತೋಪಾದಿಯಲ್ಲಿ ರಾಶಿ ರಾಶಿಯಾಗಿವೆ. ನಿನ್ನ ದರ್ಶನ ಮಾತ್ರದಿಂದ ಅವೆಲ್ಲ ನಾಶವಾಗಿ ಹೋಗುವವು. ನಾನು ನಿನಗೆ ಅನನ್ಯವಾಗಿ ಶರಣು ಬಂದಿರುವೆನು. ನನ್ನನ್ನು ರಕ್ಷಿಸು. ನನ್ನ ಈ ಪ್ರಾರ್ಥನೆಯನ್ನು ಕೇಳಿ ನನಗೆ ಶಂಕರನು ಉಶಾಪವನ್ನು ಕೊಟ್ಟನು. 12 ವರ್ಷದ ತರುವಾಯ ನೀನು ನನ್ನ ಪದವನ್ನು ಕುರಿತು ಬರುವಿ. ನೀನು ಮೃಗವಾಗಿದ್ದರೂ ಕೂಡ ನಿನಗೆ ಪೂರ್ವಜನ್ಮದ ಜ್ಞಾನವೂ ಉಳಿಯುವುದು. ಆ ಶಾಪಕ್ಕನುಸಾರವಾಗಿ ನಾವು ಮೃಗಗಳಾಗಿ ಈ ಅರಣ್ಯದಲ್ಲಿ ಸಂಚರಿಸುತ್ತಿರುವೆವು. ನನಗೆ ಈಗ ಪ್ರಸೂತಿ ಕಾಲವು ತೀರಾ ಸಮೀಪ ಬಂದಿದೆ. ಅದರಿಂದ ನಾನು ಬೇಗನೆ ಮನೆಗೆ ಹೋಗಿ ಗರ್ಭವನ್ನು ಇಟ್ಟು ಕೂಡಲೇ ತಿರುಗಿ ಬರುತ್ತೇನೆ. ಆಮೇಲೆ ನೀನು ನನ್ನನ್ನು ಕೊಲ್ಲು. ಇದು ನನ್ನ ಸತ್ಯ ಪ್ರತಿಜ್ಞೆ ಎಂದು ತಿಳಿ. ಚಿಗರೆಯ ಈ ಮಾತುಗಳನ್ನು ಕೇಳಿ ನಿಷಾಧನು, ಈ ನಿನ್ನ ಮಾತುಗಳನ್ನು ನಿಜವೆಂದು ನಾನು ಹೇಗೆ ನಂಬಬೇಕು? ಸುಳ್ಳು ಮಾತುಗಳನ್ನು ಆಡಿ ದೇಹ ಸಂರಕ್ಷಣೆ ಮಾಡಿಕೊಳ್ಳುವುದು ಸಕಲರಿಗೂ ಗೊತ್ತಿದೆ. ಆ ಬಗ್ಗೆ ನೀನು ನಿನ್ನ ಸತ್ಯತನಕ್ಕೆ ಪ್ರತಿಜ್ಞೆಯನ್ನು ಮಾಡು ಎಂದನು. ಆಗ ಚಿಗರೆಯು, ಏ ನಿಷಾಧನೆ, ಪರರಿಗೆ ಪೀಡಿಸಿದ ಪಾತಕವು, ಹರಹರ ನಿಂದೆಯ ಪಾತಕವು, ಸ್ವಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಆಚರಿಸಿದ ಪಾತಕವು, ಗಂಡ ಹೆಂಡತಿಯರ ನಡುವೆ ಜಗಳ ಹಚ್ಚಿದ ಪಾತಕವು, ಸಾಧು ಪ್ರಾಣಿಗಳಿಗೆ ಪೀಡಿಸಿದ ಪಾತಕವು, ಸ್ತ್ರೀಯರು ಗಂಡನನ್ನು ತ್ಯಜಿಸಿ ವ್ರತ ನೇಮಗಳನ್ನು ಮಾಡಿದ ಪಾತಕವು, ತಂದೆ ತಾಯಿಗಳನ್ನು ಪೀಡಿಸಿದ ಪಾತಕವು, ದೇವಾಲಯದಲ್ಲಿ ಸ್ತ್ರೀ ಸಂಗ ಮಾಡಿದ ಪಾತಕವು, ನಾನು ವಚನಕ್ಕೆ ಸರಿಯಾಗಿ ನಡೆಯದಿದ್ದರೆ ಇವೆಲ್ಲವುಗಳು ನನಗೆ ಬರಲಿ ಎಂದು ಚಿಗಲೆಯು ಶಪಥ ಮಾಡಿ ವ್ಯಾಧನ ಅಪ್ಪಣೆ ಪಡೆದು ನೀರು ಕುಡಿದು ಮನೆಗೆ ಹೋಯಿತು. ಬೇಟೆಗಾರನು ಎಲ್ಲ ಘಟನೆಗಳನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ಬಿಲ್ವದಳಗಳನ್ನು ಹರಿದು ಚೆಲ್ಲುತ್ತಾ ಕುಳಿತನು. ಅವು ಸಹಜವಾಗಿ ಕೆಳಗಿದ್ದ ಶಿವಲಿಂಗದ ಮೇಲೆ ಬೀಳುತ್ತಿದ್ದವು. ಈ ರೀತಿ ತೃತೀಯ ಯಾಮಪೂಜೆಯೂ ಘಟಿಸಿತು. ವ್ಯಾಧನ 14 ಜನ್ಮಗಳ ಪಾತಕಗಳು ನಶಿಸಿ ಹೋದವು. ಅಷ್ಟರೊಳಗೆ 3ನೆಯ ಒಂದು ಹೆಣ್ಣು ಚಿಗರೆಯು ನೀರು ಕುಡಿಯುವುದಕ್ಕೆ ಅಲ್ಲಿಗೆ ಬಂದಿತು. ಅದನ್ನು ನೋಡಿ ವ್ಯಾಧನು ಬಿಲ್ಲಿನ ಹದ ಏರಿಸಿ ಬಾಣ ಹೊಡೆಯಲು ಸಿದ್ಧನಾದನು. ಆಗ ಆ ಚಿಗರೆಯು, ಹೇ ವ್ಯಾಧನೆ, ತುಸು ತಡೆ, ಈಗಲೇ ಬಾಣ ಬಿಡಬೇಡ. ನಾನು ಮನೆಗೆ ಹೋಗಿ ನನ್ನ ಸಣ್ಣ ಮಗುವಿಗೆ ಹಾಲುಣಿಸಿ ತಿರುಗಿ ಬರುತ್ತೇನೆ. ಆಮೇಲೆ ನೀನು ನನ್ನನ್ನು ಕೊಲ್ಲು ಎಂದು ನುಡಿಯಿತು. ಆಗ ವ್ಯಾಧನು ಅತಿ ಕುತೂಹಲಗುಳ್ಳವನಾಗಿ
ನಿಮ್ಮ ಬುದ್ಧಿಯನ್ನು ಕಂಡು ನನಗೆ ಪರಮಾವಧಿ ಸೋಜಿಗವಾಗಿರುತ್ತದೆ. ಈವರೆಗೂ ನಾನು ಮಾತನಾಡುವ ಚಿಗರೆಗಳನ್ನು ಕಂಡಿರಲಿಲ್ಲ. ನೀವು ದೇವಲೋಕದ ಪ್ರಾಣಿಗಳಂತೆ ತೋರುವಿರಿ. ಶಪಥ ಮಾಡಿ ನೀನು ಮನೆಗೆ ಹೋಗಿ ಬಾ ಎಂದನು. ಆಗ ಚಿಗರೆಯು, ಕೇಳಯ್ಯ ವ್ಯಾಧನೆ, ಶಿವಕೀರ್ತನೆ ಭಂಗಪಡಿಸಿದರೆ ಆತನ ವಂಶವು ನಿಷ್ಪಹತವಾಗುತ್ತದೆ. ತೀರ್ಥಯಾತ್ರೆಗೆ ವಿಘ್ನ ಮಾಡಿದರೆ ಸರ್ವಾಂಗಕ್ಕೆ ವ್ರಣಗಳಾಗುತ್ತವೆ. ಭಕ್ತರನ್ನು ನಿಂದಿಸಿದರೆ ನರಕದಲ್ಲಿ ಕೀಟಕನಾಗಿ ಬೀಳುವನು. ಮಾತೃದ್ರೋಹಿಗೆ ವ್ಯಾಧಿಯುಂಟಾಗುವುದು. ಪಿತೃದ್ರೋಹಿಯು ಪಿಶಾಚಿಯಾಗುವನು. ಗುರುದ್ರೋಹಿಯು ಅಲ್ಪಾಯುಷಿಯಾಗಿ ಭೂತಗಣಗಳಲ್ಲಿ ಸಂಚರಿಸುವನು. ಬ್ರಾಹ್ಮಣರ ಅನ್ನವನ್ನು ಕಸಿದುಕೊಂಡು ಉಣ್ಣುವವನು, ಭಗಿನಿಯ ಅಭಿಲಾಷೆ ಮಾಡುವವನು, ಪತಿವ್ರತ ಸ್ತ್ರೀಭೋಗವನ್ನು ಇಚ್ಛಿಸುವವನು ಪ್ರಮೇಹ ರೋಗದಿಂದ ನರಳುವನು. ದೇವರ ಅಲಂಕಾರ ಅಪಹರಿಸುವವನು ಪಾಂಡುರೋಗಿಯಾಗುವನು. ಕೀರ್ತನಾ ಪುರಾಣಗಳಲ್ಲಿ ಮಲಗುವವನು ಹಾವಾಗುವನು. ಪುಸ್ತಕ ಕದಿಯುವವನು ಕುರುಡನಾಗುವನು. ರತ್ನ ಕಡಿಯುವವನು ಮೂಕನಾಗುವನು. ನಾನು ವಚನಕ್ಕೆ ಸರಿಯಾಗಿ ನಡೆಯದಿದ್ದರೆ ಇವೆಲ್ಲ ಪಾತಕಗಳು ನನಗೆ ತಟ್ಟಲಿ. ಹೀಗೆ ಹೇಳಿ ನೀರು ಕುಡಿದು ಮನೆಗೆ ಹೋಯಿತು. ವ್ಯಾಧನಿಗೆ ಕುಚೇಷ್ಟೆಯಿಂದ ಶಿವನಾಮ ಉಚ್ಚಾರ ಮಾಡುವ ರೂಢಿ ಉಂಟಾಗಿತ್ತು. ಆತನು ಸಹಜವಾಗಿ ಬಿಲಪತ್ರೆಯ ಟೊಂಗೆಗಳನ್ನು ಮುರಿದು ಕೆಳಗೆ ಒಗೆಯುತ್ತಿದ್ದನು. ಅವು ಶಿವಲಿಂಗದ ಮೇಲೆ ಬೀಳುತ್ತಿದ್ದರಿಂದ ಪ್ರತ್ಯೇಕ ಪ್ರಹರದ ಪೂಜೆಯು ಯಥಾಸಾಂಗವಾಗಿ ಫಲಿಸಿತು. ಇದೆಲ್ಲದರಿಂದ ಅವನ ಸಕಲ ಪಾತಕಗಳು ನಾಶವಾದವು. ವ್ಯಾಧನ ಮನವೊಲಿಸಿ ಹೋದ ಮೊದಲನೆಯ ಚಿಗರೆಯು ಮನೆಗೆ ಹೋಗಿ ಪ್ರಸೂತವಾಯಿತು. ಎರಡನೆಯ ಚಿಗರೆಯು ಪತಿಯ ಕಾಮವಾಸನೆಯನ್ನು ದೂರ ಮಾಡಿತು. ಮೂರನೆಯ ಚಿಗರೆಯು ತನ್ನ ಮರಿಗೆ ಮೊಲೆಯುಣಿಸಿತು. ನಂತರ ಆ 3 ಚಿಗರೆಗಳು ತಮ್ಮ ಮಕ್ಕಳು ಮರಿಗಳೊಡಗೂಡಿ ವ್ಯಾಧನ ಹತ್ತಿರ ಬಂದವು. ಆಗ ಆ ಮೃಗಗಳೆಲ್ಲವೂ ವ್ಯಾಧನಿಗೆ, ಮೊದಲು ನನ್ನನ್ನು ಕೊಲ್ಲು, ಚಿಗರೆಗಳು ಮೊದಲು ನಮ್ಮನ್ನು ಕೊಲ್ಲು, ಮರಿಗಳು ಮೊದಲು ನಮ್ಮನ್ನು ಕೊಲ್ಲು ಎಂದು ಭಿನ್ನವಿಸಹತ್ತಿದವು. ಆಗ ವ್ಯಾಧನಿಗೆ ಆಶ್ಚರ್ಯವಾಯಿತು. ಆತನ ಕಣ್ಣುಗಳಿಂದ ಆನಂದಾಶ್ರುಗಳು ಉದುರಹತ್ತಿದವು. ನಾನು ಇಂದು ಧನ್ಯನಾದೆನು, ಚಿಗರೆಗಳೇ ನನಗೆ ಗುರುಗಳಾದರು ಎಂದು ನುಡಿದು ಆ ಮಾತನಾಡುವ ಚಿಗರೆಯ ಪಾದಗಳಿಗೆ ಎರಗಿದನು. ನಿಮ್ಮ ಈ ಬ್ರಹ್ಮಜ್ಞಾನವನ್ನು ಕೇಳಿ ನಾನು ಇಂದು ಪಾತಕಗಳಿಂದ ಮುಕ್ತನಾಗಿ ಪಾವನನಾದೆನು. ಈ ಸಂಸಾರವೆಂಬ ಮಾಯಾಪಾಶವು ಕ್ಷಣಿಕವಾಗಿರುತ್ತದೆ. ಇಂದು ನನಗೆ ಶಿವಪದದ ಬೇರೆ ಯಾವ ಇಚ್ಛೆಯೂ ಉಳಿದಿರುವುದಿಲ್ಲ. ಹೀಗೆ ವ್ಯಾಧನು ನುಡಿಯುತ್ತಿರುವಷ್ಟರಲ್ಲಿ ಶಿವದೂತರು ವಿಮಾನವನ್ನು ತೆಗೆದುಕೊಂಡು ಅಲ್ಲಿ ಬಂದರು. ಆಗ ಮೃಗಗಳು ತಮ್ಮ ಶರೀರವನ್ನು ಬಿಟ್ಟು ದಿವ್ಯ ದೇಹ ಧಾರಣ ಮಾಡಿ ಆ ವಿಮಾನದಲ್ಲಿ ಹೋಗಿ ಕುಳಿತವು. ನಿಷಾಧನು ಮೃಗಗಳಿಗೆ ಪ್ರಣಪಾತ ಮಾಡಿ ಸ್ತುತಿಸಿದನು. ನಿಷಾಧನು ಅನಾಯಾಸವಾಗಿ ಶಿವರಾತ್ರಿ ಉಪವಾಸವನ್ನು, ಜಾಗರಣೆಯನ್ನು, ಯಾಮಪೂಜೆಯನ್ನು ಮಾಡಿದ್ದರಿಂದ ಶಿವದೂತರು ಆತನನ್ನು ವಿಮಾನದಲ್ಲಿ ಕೂಡಿಸಿಕೊಂಡು ಶಿವಲೋಕಕ್ಕೆ ಹೋದರು. ಋಷಿಗಳೇ, ಆಕಾಶದಲ್ಲಿ ತೋರುವ ತಾರಾಮಂಡಲದಲ್ಲಿ ಇಂದಿಗೂ ಆ ಮೃಗಗಳು, ವ್ಯಾಧನು ನಕ್ಷತ್ರಗಳ ರೂಪದಲ್ಲಿ ಇರುವರು. ಅದೇ ಮೃಗನಕ್ಷತ್ರ ಎಂದು ತಿಳಿಯಿರಿ. ಶಿವರಾತ್ರಿಯ ಮಹಿಮೆಯು ಅಗಮ್ಯವಾದ ಮೂಲಕ ಎಲ್ಲರೂ ಶಿವರಾತ್ರಿಯ ವ್ರತವನ್ನು ಪಾಲಿಸಿ ಮುಕ್ತರಾಗಿರೆಂದು ಸೂತರು ಶೌನಕಾದಿ ಮುನಿಗಳಿಗೆ ಹೇಳಿದರು. ಸ್ಕಂದ ಪುರಾಣೋತ್ತರ ಬ್ರಹ್ಮೋತ್ತರ ಖಂಡಾಂತರ್ಗತ ಇತಿ ಶ್ರೀ ಶಿವಲೀಲಾಮೃತ ಶಿವ ಪಂಚಾಕ್ಷರಿ ಮಹಿಮಾ ವರ್ಣನಂ ನಾಮ ದ್ವಿತೀಯೋಧ್ಯಾಯಃ. ಶ್ರೀ ಸಾಂಬ ಸದಾಶಿವಾರ್ಪಣಮಸ್ತು. ಸಾರಾಂಶ: ಮಹಾಶಿವರಾತ್ರಿ ವ್ರತದ ಮಹಿಮೆ ಮತ್ತು ಒಬ್ಬ ಬೇಟೆಗಾರನು ಅರಿಯದೇ ಈ ವ್ರತವನ್ನು ಆಚರಿಸಿ ಹೇಗೆ ಮುಕ್ತಿ ಪಡೆದನು ಎಂಬ ವಿವರ ಇಲ್ಲಿದೆ. ಮಹಾಶಿವರಾತ್ರಿಯ ಮಹತ್ವ: ಶಿವನಾಮ ಸ್ಮರಣೆ. ಶಿವನ ನಾಮವನ್ನು ತಿಳಿದು ಅಥವಾ ತಿಳಿಯದೆ ಹಾಸ್ಯಕ್ಕಾಗಿಯಾದರೂ ಸ್ಮರಿಸಿದರೆ ರಾಶಿ ರಾಶಿ ಪಾಪಗಳು ಹುಲ್ಲಿನ ಬಣವೆ ಉರಿದು ಭಸ್ಮವಾಗುವಂತೆ ನಾಶವಾಗುತ್ತವೆ. ದರ್ಶನದ ಫಲ: ಪ್ರಾತಃ ಕಾಲದಲ್ಲಿ ಶಿವನ ದರ್ಶನ ಪಡೆದರೆ ರಾತ್ರಿಯ ಪಾಪಗಳು, ಮಧ್ಯಾಹ್ನ ದರ್ಶನದಿಂದ ಪೂರ್ವಜನ್ಮದ ದೋಷಗಳು ಮತ್ತು ಸಾಯಂಕಾಲದ ದರ್ಶನದಿಂದ 7 ಜನ್ಮದ ಪಾಪಗಳು ಭಸ್ಮವಾಗುತ್ತವೆ. ವ್ರತದ ಆಚರಣೆ: ಶಿವರಾತ್ರಿಯ ದಿವಸ ಉಪವಾಸ, ಜಾಗರಣೆ ಮತ್ತು ಬಿಲ್ವದಳಗಳಿಂದ ಶಿವನ ಪೂಜೆ ಮಾಡುವುದು ಅತ್ಯಂತ ಪುಣ್ಯದಾಯಕ. ಈ ವ್ರತವು ಕಪಿಲಾಷಷ್ಠಿ, ಸಂಕ್ರಮಣ ಮತ್ತು ಗ್ರಹಣಗಳಿಂತಲೂ ಶ್ರೇಷ್ಠವಾದುದು. ಬೇಟೆಗಾರನ ಕಥೆ ಮತ್ತು ಮುಕ್ತಿ: ಒಬ್ಬ ದುಷ್ಟ ಬೇಟೆಗಾರನು ವಿಂಧ್ಯಾದ್ರಿ ಅರಣ್ಯದಲ್ಲಿ ಬೇಟೆಯಾಡಲು ಹೋಗಿದ್ದಾಗ ಒಂದು ಶಿವಾಲಯದ ಬಳಿ ಭಕ್ತರ ಶಿವನಾಮ ಸಂಕೀರ್ತನೆಯನ್ನು ಕೇಳಿದನು. ಆ ಸದ್ದನ್ನು ಕೇಳುತ್ತಾ ಆತನ ಪಾಪಗಳು ಕ್ಷಯವಾಗತೊಡಗಿದವು. ಆ ದಿನ ಬೇಟೆ ಸಿಗದ ಕಾರಣ ಆತನಿಗೆ ಅನಾಯಾಸವಾಗಿ ಉಪವಾಸ ಸಂಭವಿಸಿತು. ರಾತ್ರಿ ಒಂದು ಕೆರೆಯ ದಂಡೆಯ ಮೇಲಿದ್ದ ಬಿಲ್ವ ವೃಕ್ಷವನ್ನು ಏರಿ ಕುಳಿತನು. ತನ್ನ ದೃಷ್ಟಿಗೆ ಅಡ್ಡ ಬರುತ್ತಿದ್ದ ಬಿಲ್ವದಳಗಳನ್ನು ಆತನು ಮುರಿದು ಕೆಳಗೆ ಹಾಕಿದಾಗ ಅವು ಅಲ್ಲಿಯೇ ಇದ್ದ ಶಿವಲಿಂಗದ ಮೇಲೆ ಬಿದ್ದು ಯಾಮಪೂಜೆ ನೆರವೇರಿತು. ಅಲ್ಲಿಗೆ ಬಂದ 3 ಚಿಗರೆಗಳು
ಆತನೊಡನೆ ಮನುಷ್ಯರಂತೆ ಮಾತನಾಡಿ ಸತ್ಯದ ಶಪಥ ಮಾಡಿ ತಮ್ಮ ಕರ್ತವ್ಯ ಮುಗಿಸಿ ಮರಳಿ ಬರುವುದಾಗಿ ಹೇಳಿ ಹೋದವು. ಅವುಗಳ ಜ್ಞಾನಯುಕ್ತ ಮಾತುಗಳನ್ನು ಕೇಳಿ ಬೇಟೆಗಾರನ ಮನಸ್ಸು ಪರಿವರ್ತನೆಯಾಯಿತು. 4 ಪ್ರಹರಗಳ ಕಾಲ ಉಪವಾಸ, ಜಾಗರಣೆ ಮತ್ತು ಬಿಲ್ವಾರ್ಚನೆ ನಡೆದಿದ್ದರಿಂದ ಆತನ ಸಕಲ ಪಾತಕಗಳು ನಾಶವಾದವು. ಅಂತಿಮವಾಗಿ ಬೇಟೆಗಾರ ಮತ್ತು ಆ ಚಿಗರೆಗಳು ದಿವ್ಯ ದೇಹವನ್ನು ಧರಿಸಿ ಶಿವಲೋಕವನ್ನು ಸೇರಿದವು. ಈ ಘಟನೆಯ ನೆನಪಾಗಿ ಇಂದಿಗೂ ಅವು ಆಕಾಶದಲ್ಲಿ ಮೃಗನಕ್ಷತ್ರ ಮತ್ತು ವ್ಯಾಧನ ರೂಪದಲ್ಲಿ ಕಂಡುಬರುತ್ತವೆ ಎಂದು ಮೂಲಗಳು ತಿಳಿಸುತ್ತವೆ.